Hi guys, welcome back to my YouTube channel. Actually ನನ್ನ ಸಬ್ಸ್ಕ್ರೈಬರು 573 ಸಮಥಿಂಗ್ ಆಗಿದೆ. ಐ ಆಮ್ ಸೊ ಹ್ಯಾಪಿ. ಆ್ಯಕ್ಚುಲಿ ಇಟ್ಸ್ ಹ್ಯೂಜ್ ಅಲ್ಲದೆ ಇದ್ದು ಇಟ್ಸ್ ಬಿಗಿನಿಂಗಲ್ಲಿ ಒಂದು ಒಳ್ಳೆ ಗುಡ್ ಥಿಂಗ್ ಅಂತ ಹೇಳ್ಬೋದು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ ಯು. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಆಫೀಸ್ ಟೂರು. ನಾನು ಹೋಗೋ ಆಫೀಸು ಹೇಗಿರುತ್ತೆ, ಯೂಶ್ವಲಿ ಎಲ್ಲ ಮೇಕಪ್ದೇ ನೋಡಿರ್ತೀರಾ, ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ, ಹೇಗೆ ಮಾಡ್ತೀನಿ, ಹೇಗಿರುತ್ತೆ ಫನ್ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ನನ್ನ ಆಫೀಸ್ ಟೂರಲ್ಲಿ ಹೇಗಿರುತ್ತೆ, ಲೈಕ್ ನನ್ನ ಆಫೀಸಲ್ಲಿ ಯೂಶ್ವಲಿ ನಾನು ಹೋಗಿದ ಕಡೆ ಎಲ್ಲ ನನ್ನದೇ ಆದಂಥ ಒಂದು ಸ್ವಾಗ್ನ ಕ್ರಿಯೇಟ್ ಮಾಡಿರ್ತೀನಿ. ಆ್ಯಂಡ್ ಅಲ್ಲಿ ನಾನಾಗಿರ್ತೀನಿ, ಅಲ್ಲೇನು ಚೇಂಜಸ್ ನಾನು ತೋರಿಸೋದಿಲ್ಲ ಆ್ಯಂಡ್ ಆಗೋದು ಇಲ್ಲ ನಾನು. ಸೊ ಅಂದರೆ ಇನ್ನು ಗುಡ್ ವೇ ಇತ್ತಂದರೆ ಚೇಂಜ್ ಆಗಬೇಕಾಗಿರೋ ಅವಶ್ಯಕತೆಯೂ ಕೂಡ ಇಲ್ಲ. ನನ್ನ ಕೊಲೀಗ್ಸ್ ಅಂತೂ ನಾವು ತುಂಬ ಗೊಳೋಯ್ಕೋತೀವಿ. ಲಂಚ್ ಟೈಮಲ್ಲಂತೂ ಸಖತ್ ಫನ್ ಇದೆ. ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ. ಆ್ಯಂಡ್ ನಾನು ಇದನ್ನು ಒನ್ ಡೇನಲ್ಲೇ ಒನ್ ಡೇನಲ್ಲೇ ವಿಡಿಯೋ ಕಂಪ್ಲೀಟಾಗಿ ಕವರ್ ಮಾಡಿಲ್ಲ. ಬಿಕಾಸ್ ಕೆಲಸ ಮತ್ತು ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ನಮ್ಮ ನಾರ್ಮಲ್ ಟೈಮ್ ಅಲ್ಲ, ಇಟ್ಸ್ ಆಫೀಸ್ ಟೈಮ್. ಅಷ್ಟು ವೇಸ್ಟ್ ಮಾಡಬಾರ್ದಲ್ವಾ. ಸೊ ಹಾಗಾಗಿ 2 to 3 ಡೇಸಲ್ಲಿ ಸ್ವಲ್ಪ ಕ್ಲಿಪ್ಸ್ನ ಕವರ್ ಮಾಡಿ ನಾನು ಹಾಕಿದ್ದೀನಿ. ಆ್ಯಂಡ್ ನಾನು ಕಂಪ್ಲೀಟಾಗಿ ಆಫೀಸ್ ಟೂರ್ ವಿಡಿಯೋನ ವಾಚ್ ಮಾಡಿ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ಈ ಏರಿಯಾ ಬಂದ್ಬಿಟ್ಟು ನಮ್ಮ ಆಫೀಸ್ ಎಂಟ್ರಿ ಏರಿಯಾ. ಸೊ ಎಂಟ್ರಿ ಆಗಿದ ತಕ್ಷಣ ಈ ಥರ ವ್ಯೂ ಇರುತ್ತೆ. ಆ್ಯಂಡ್ ಇಟ್ಸ್ ಲೆಫ್ಟ್ ತೊಗೊಂಡ್ರೆ ನಾವು ಇದು ರಿಸೆಪ್ಷನ್ ಏರಿಯಾ ಸಿಗುತ್ತೆ. ಚಾನಲ್ ಮ್ಯಾಮ್ ಸೇ ಹಾಯ್ ಮ್ಯಾಮ್. ಹಾಯ್ ಫಾರ್ ಯೂಟ್ಯೂಬ್ ಚಾನಲ್. ಜಸ್ಟ್ ಸೇ ಹಾಯ್. ಥ್ಯಾಂಕ್ ಯು ಮ್ಯಾಮ್. ರಿಸೆಪ್ಷನಲ್ಲಿ ಹೋಗಿದ ತಕ್ಷಣ ನಮ್ಮ ಗಣಪತಿಯವ್ರು ಸಿಗ್ತಾರೆ. ಇವ್ರಿಗೆ ಕೈ ಮುಕ್ಕೊಂಡು ನಮ್ಮ ದಿನ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಏರಿಯಾ ಬಂದ್ಬಿಟ್ಟು ರಿಸೆಪ್ಷನ್ ಲಾಬಿ. ಆ್ಯಂಡ್ ಅಲ್ಲಿ ಡೋರ್ ಕಾಣಿಸ್ತಿದೆಯಲ್ಲ, ಅದು ಬಂದ್ಬಿಟ್ಟು ಈ ಥರ ಮೀಟಿಂಗ್ ರೂಮ್ಸ್ ಇರುತ್ತೆ. ಅಂದರೆ ಈಗ ವಿಸಿಟರ್ಸ್ ಯಾರೇ ಬಂದು ಡೈರೆಕ್ಟಾಗಿ ಎಂಟ್ರಿ ಇರೋದಿಲ್ಲ. ಸೊ ಈ ಗ್ರೌಂಡ್ ಫ್ಲೋರಲ್ಲೇ ಈ ಥರ ಮೀಟಿಂಗ್ ರೂಮ್ಸ್ ಇಟ್ಟಿದ್ದಾರೆ. ಸೊ ಅಲ್ಲೇ ಬಂದ್ಬಿಟ್ಟು ಏನೇ ನೆಗೋಷಿಯೇಷನ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಏನೇ ಡಿಸ್ಕಷನ್ ಇದ್ದರೂ ಸೊ ಈ ಏರಿಯಾದಲ್ಲಿ ಬಿಟ್ಟು ಬೇರೆ ಎಲ್ಲೂ ಹೋಗೋ ಆಗಿಲ್ಲ. ನೆಕ್ಸ್ಟ್ ಇಲ್ಲಿ ಪಂಚ್ ಮಾಡಿದ ತಕ್ಷಣ, ಲಾಗಿನ್ ಆಗಿದ ತಕ್ಷಣ ಈ ಥರ ಎಂಟ್ರಿ ಆಗಿದ ತಕ್ಷಣ 2 ಲಿಫ್ಟ್ ಸಿಗುತ್ತೆ. ದಿಸ್ ಇಸ್ ಫಾರ್ ಗ್ರೌಂಡ್ ಫ್ಲೋರ್. ಆ್ಯಂಡ್ ಅಪ್ ಟು 5th ಫ್ಲೋರ್ ತನಕ ನಾವು ಲಿಫ್ಟ್ ಯೂಸ್ ಮಾಡ್ಬೋದು. ಇದೆಲ್ಲ ಎಸ್ಥೆಟಿಕ್ ವ್ಯೂ ಅಂತಲೇ ಹೇಳ್ಬೋದು. ಸೊ ಹೀಗೆ ಫಸ್ಟ್ ಫ್ಲೋರ್ ಯಾವ ಫ್ಲೋರ್ಸು ನಾನು ಸರಿಯಾಗಿ ತೋರಿಸಿಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟನ್ನ ಮಾತ್ರ ಕವರ್ ಮಾಡಿದ್ದೀನಿ ಗೈಸ್, ಬಿಕಾಸ್ ಇಟ್ಸ್ ಅ ಕಾರ್ಪೊರೇಟ್ ಕಂಪನಿ. ಸೊ ಯಾವ ಫ್ಲೋರಿಗೂ ಹೋಗೋಕೆ ಅಷ್ಟು ಈಸಿಯಾಗಿ ಆಗೋದಿಲ್ಲ. ಈ ಏರಿಯಾ ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಆಗಿರುತ್ತೆ. ಇದು ಕಂಪ್ಲೀಟ್ ಅಕೌಂಟ್ಸ್ ಆ್ಯಂಡ್ HR ಸೆಕ್ಷನ್ ಆಗಿರುತ್ತೆ, HR ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಇದರಲ್ಲಿ A ವಿಂಗ್ ಆ್ಯಂಡ್ B ವಿಂಗ್ ಅಂತ ಇರುತ್ತೆ. ಸೊ ಅದೊಂದು ಡಿವೈಡ್ ಆಗಿದೆ. ಅದು ಬಿಟ್ಟರೆ ಇವಾಗ ಹೋಗ್ತಾ ಇರೋದು ಸೆಕೆಂಡ್ ಫ್ಲೋರ್. ಇದು ನಮ್ಮ ಫ್ಲೋರು. ಸೊ ಇದು ಆ್ಯಕ್ಚುಲಿ ಟೇಬಲ್ ರಿಮೂವ್ ಮಾಡಬೇಕು. ಸೊ ಜಸ್ಟ್ ಅಲ್ಲಿ ಇಡ್ಸಿದ್ದೀವಿ. ಆ್ಯಂಡ್ ಇದು ಸೆಕೆಂಡ್ ಫ್ಲೋರ್ ಆ್ಯಂಡ್ ಇಟ್ ಈಸ್ ಅ ರೆಸ್ಟ್ ರೂಮ್. ಸೊ ಲೇಡೀಸ್ ರೆಸ್ಟ್ ರೂಮ್ ಮಾತ್ರ ನಾನು ತೋರಿಸ್ಲಿಕ್ಕಾಗತ್ತೆ. ಆ್ಯಂಡ್ ಇಟ್ಸ್ ಅ ಲೇಡೀಸ್ ರೆಸ್ಟ್ ರೂಮ್ ಆಗಿರುತ್ತೆ. ಆ್ಯಂಡ್ ಇನ್ನೇನು ಕಾಮನ್ ಥಿಂಗ್ ಹೇಗಿರುತ್ತೋ, ರೆಸ್ಟ್ ರೂಮ್ಸಲ್ಲೆಲ್ಲ ಏನಿರುತ್ತೋ ಅಷ್ಟೇ ಇರುತ್ತೆ. ಆ್ಯಂಡ್ 5th ಫ್ಲೋರಲ್ಲಿ ಸ್ವಲ್ಪ ಸ್ಪೆಷಲ್ ಇದೆ. ಇದು ಬಂದ್ಬಿಟ್ಟು ನಮ್ಮ ಫ್ಲೋರ್ನ ಎಂಟ್ರಿ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ನಮ್ಮ ವಿಂಗು. ಇದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸು ಮಿಕ್ಸ್ ಆಗಿ ಕೂತಿರುತ್ತೆ. ಆ್ಯಂಡ್ ಇವಾಗ ಏನು ಪರ್ಟಿಕ್ಯುಲರಾಗಿ ಲೈನ್ ತೋರಿಸ್ತೀನೋ ಅದು ಮಾತ್ರ ನಾವು ಕೂತ್ಕೊಳ್ಳೋದು. ಇದು ಬಂದ್ಬಿಟ್ಟು ನಮ್ಮ ಬಾಸ್ ಕೂತ್ಕೊಳ್ಳೋ ಏರಿಯಾ. ಆ್ಯಂಡ್ ನಮ್ಮ ಬಾಸ್ ಇರಲ್ಲ, ಆಗ ವಿಡಿಯೋ ಮಾಡಿರ್ತೀನಿ. ಹಾಯ್ ಹೇಳ್ಸಮೈ. ಹೀಗೆ ಕುಮಾರಣ್ಣ ಸೇ ಹಾಯ್. ಚೇತನ್ ಸರ್ ಸೇ ಹಾಯ್. ಅರುಣ ಮೇಡಮ್ ಇಲ್ವಾ? ಅರುಣಮ್ಮ. ಇದು ಬಂದ್ಬಿಟ್ಟು ಅಫಿಷಿಯಲಾಗಿ ನಾನು ಕೂತ್ಕೊಳ್ಳೋದು. ನಾನು ಆಲ್ವೇಸ್ ಯಾವಾಗಲೂ ದೇವರು ಅಂತ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ನನ್ನ ಟೇಬಲ್ ಫುಲ್ ಆಲ್ಮೋಸ್ಟ್ ದೇವರೇ ಇರುತ್ತೆ. ಆ್ಯಂಡ್ ಚಿಕ್ಕದಾಗಿ ಒಂದು ಮನಿ ಪ್ಲ್ಯಾಂಟ್ ಇದೆ. ಅದು ಬಿಟ್ಟರೆ ಸಿಸ್ಟಮ್ ಬಿಟ್ಟರೆ ನನಗೆ ಅಂತ ಒಂದು ಕಬೋರ್ಡು. ನನ್ನ ಪಕ್ಕ ಕುಮಾರ್ ಅವರು. ಇವ್ರು ನೋಡಿದ್ರೆ ಸೀರಿಯಸ್ಸಾಗಿ ವರ್ಕ್ ಮಾಡ್ತಾಯಿದ್ದಾರೆ, ನಾನು ನೋಡಿದ್ರೆ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವ್ರು ಬಂದ್ಬಿಟ್ಟು ನಮ್ಮ ಬಾಸ್, ಅಂದರೆ ಫೌಂಡರ್. ಪ್ರೀವಿಯಸ್ ಚೇರ್ಮನ್ ಆಗಿದ್ದರು ಆ್ಯಂಡ್ ಈಗಿಲ್ಲ ಆ್ಯಕ್ಚುಲಿ. ಹಾಯ್ ಸುಮಾ. ನೀವೇ ಇವ್ರು ನಮ್ಮ ಅರುಣ ಮೇಡಮ್ ಅಂತ ಹೇಳ್ಬಿಟ್ಟು, ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ ಅವರೇ. ಸೊ ಇವ್ರು ಪೇಮೆಂಟ್ಸ್ ನೋಡ್ಕೊಳ್ತಾರೆ. ಆ್ಯಂಡ್ ಈ ಥರ ಎಲ್ಲ ನಾನು ಕಚ್ಚ ಮಾಡಿರ್ತೀನಿ. ಇದು ಬಂದ್ಬಿಟ್ಟು ಪಾರ್ಕಿಂಗ್ ಏರಿಯಾ.
ಸೊ ಕೆಳಗಡೆ ಬಂದ್ಬಿಟ್ಟು ಬೇಸ್ಮೆಂಟಲ್ಲಿ ಕೂಡ ಪಾರ್ಕಿಂಗ್ ಇರುತ್ತೆ, ಮೇಲೆ ಕೂಡ ಪಾರ್ಕಿಂಗ್ ಇರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ನನ್ನ ಗಾಡಿ ನಿಲ್ಲಿಸಿರ್ತೀನಿ. ಸೊ ನನ್ನ ಗಾಡಿ ಇಲ್ಲಿದೆ ನೋಡಿ. ಆ್ಯಕ್ಚುಲಿ ನನ್ನ ಗಾಡಿನ ತುಂಬ ಸೇಫಾಗಿ ನಿಲ್ಲಿಸ್ತಾರೆ. ಸೊ ಇದಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು ನಮ್ಮ ಟೀಮ್ ಅವ್ರಿಗೆ. ಇದೆಲ್ಲ ಬಂದ್ಬಿಟ್ಟು ಪ್ಲಂಬರ್ ಮತ್ತು ಎಲೆಕ್ಟ್ರಿಷಿಯನ್ಸ್, ಡ್ರೈವರ್ಸ್ ಎಲ್ಲ ಕೂತ್ಕೊಳ್ತಾರೆ ಈ ಬೇಸ್ಮೆಂಟಲ್ಲಿ. ಆ್ಯಂಡ್ ಇದು ಬಂದ್ಬಿಟ್ಟು ಸ್ಟೇಷನರಿ ರೂಮ್. क्या कर रहे हैं? हाँ, क्या कर रहे हैं स्टोर में? किसके लिए? स्टेशनरी देने के लिए. उसमें क्या है सब में? सब स्टेशनरी. देखो कितना अच्छा से रखा है. दे दो भाई, और एक चाहिए प्लास्टिक को तो और एक दे देना. नाइस. फुल स्टेशनरी आइटम्स. कैसा लगा? हेलो सर. ಸುಮ್ಮನೆ ಹಂಗೆ ಸರಿಗೆ ತೋರಿಸ್ಬೇಕಲ್ಲ ಹೆಂಗೆ ಇಟ್ಕೊಂಡಿದ್ದಾರೆ ಅಂತ. हाईलाइटर ऑरेंज कलर. चेतन सर को, मेरे को, ये अर्जुन सर को 3 हाईलाइटर चाहिए और 2 पेंसिल अर्जुन सर को. हाँ, हमारा मैनेजर है स्टेशनरी का. क्या क्या 1 मिनट में अभी निकाल रहा हूँ. देख रहे हो 1 मिनट तक अभी स्टार्ट हो गया आपका टाइम. अभी मिल जाएगा. B5 का एक ले लो. B5 डाला है, देखो B5 का ले लो. आपका हाईलाइटर हो गया. B5 का ऑरेंज कलर काली चाहिए. सब दिया तो ये तो आपको यहाँ से ऑरेंज पैकेट नहीं आता है, सब मिक्स आता है. एक एक लेना. ठीक है भैया. एक लिए तो 5 पैकेट निकालना पड़ेगा. निकल के दे दो. निकाल के देना पड़ेगा. मेरे को हम लोग नहीं देता है, यूज नहीं होता है ना इतना. इसे हम लोग नहीं देता है. देने का कौन है हम लोग को? कन्नड़ा में बात करो. यूट्यूब चैनल है कन्नड़ा का. हाँ ಹೇಳು, ಏನಾದರೂ ಕನ್ನಡದಲ್ಲಿ ಹೇಳು. ಜೋರಾಗಿ ಹೇಳು. ಏನ್ ಬೇಕು ನೋಡ್ತಿದ್ಯಾ, ಕೊಡ್ತಿದ್ಯಾ? ಸರಿ. ಹಾಗೆ ಮೋಹನ್ ಜೊತೆ ಸ್ವಲ್ಪ ಫನ್ ಮಾಡಿಕೊಂಡು ನನಗೆ ಏನೇನು ಬೇಕೋ ಮೆಟೀರಿಯಲ್ ತೊಗೊಂಡು ಬಂದೆ. ಆ್ಯಂಡ್ ಇದು ಬಂದ್ಬಿಟ್ಟು ಎಂಟ್ರಿ ಅಂತಲೇ ಹೇಳ್ಬೋದು. ಅಂದರೆ ಈಗ ರ್ಯಾಂಪ್ ತೋರಿಸಿದ್ನಲ್ಲ, ಅದು ಬಂದ್ಬಿಟ್ಟು ಪಾರ್ಕಿಂಗ್ ಏರಿಯಾಕ್ಕೆ ಹೋಗೋದು. ಇದು ಬಂದ್ಬಿಟ್ಟು ಮೇಯ್ನ್ ಗೇಟು, ನಮ್ಮ ಆಫೀಸ್ಗೆ ಎಂಟ್ರಿ ಆಗೋದು ಮೇಯ್ನ್ ಗೇಟು. ಇದು ಸರಿ, ಏನಾದರೂ ಪರಿಚಯ ಮಾಡಿಕೊಡಿ. ಏಯ್ ಮಾತಾಡಿದ್ದೇನೆ, ವಿಡಿಯೋ ಫೋಟೋ ಅಲ್ಲ ಇದು, ವಿಡಿಯೋ. ನಿಮ್ಮ ಬಗ್ಗೆ ಹೇಳ್ರಿ, ನೀವೇನು ಯಾಕೆ ಬಂದೇ ಇರಲಿಲ್ಲ? ಒಂದೇ ಕಡಿಮೆ ಇರ್ತಂತೆ. ಅಯ್ಯೋ ಪಾಪ ಅಲ್ಲ, ಛೇ 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 ಪಾಪ. ಹೋಗಿ ಹೋಗ್ರಿ ಹೋಗ್ರಿ. ಹೇಳಿ ರಾಜು ಸರ್. ಸುಮಿತ್ರ ಅವ್ರ ಬಗ್ಗೆ ಹೇಳಿ. ಸುಮಿತ್ರ ಅವ್ರ ಬಗ್ಗೆ. ಇಡ್ಲಿ ವಡ ಚೆನ್ನಾಗಿ ತಿಂತಾರೆ, ಸ್ವೀಟ್ ತಿಂತಾರೆ, ಅಷ್ಟೇ, ಇನ್ನೇನಿಲ್ಲ. ಏನಾದ್ರು ಕೊಟ್ರೆ ಏನ್ ಕೊಟ್ಟರು ತಿಂತಾ ಇರ್ತಾರೆ. ಏನ್ ಕೊಟ್ಟು ತಿಂತಾರೆ. ಇಂಡೈರೆಕ್ಟ್ ಆಗಿ ಎಂದೇ ಮರಿ ಅಂತೀವಿ. ಸುಮಿ ಏನು ರಿಯಾಕ್ಷನ್ ಇಲ್ವಾ ಸುಮಿ? ನಾಚಿಕೆ ಅವಳಿಗೆ, ಯೂಟ್ಯೂಬ್ ಚಾನಲ್ ಅಲ್ವಾ, ನಾಚಿಕೆ ಜಾಸ್ತಿ ಇಲ್ಲ ಅವಳದು. ಮಹೇಂದರ್ ಸರ್. हाय. हाय. भरत. मैं मराठी में बोला हाय. नहीं मैं मರ್ತೋಗ್ಬಿಟ್ಟಿದ್ದಾರೆ ಸರ್. भरत मंजी, मैं ही तेरे को जवाब दे दिया. अच्छा है सर कन्नड़ में बात करो, यूट्यूब में डालता. ಇವ್ರಿಗೆ ಕನ್ನಡ ಬರಲ್ಲ ಗೈಸ್. ಕನ್ನಡ ಇಲ್ಲ, ಒಂದ್ ಮಾತಾಡಿ. ಕನ್ನಡ ನೈ ಆತಾ ಇದೆ, ಕನ್ನಡ ಬರೋದಿಲ್ಲ, ಮಾತಾಡಕ್ ಬರ್ತಾ ಇಲ್ಲ. कुमार को कन्नड़ा में कुछ बोलो. ये तो हिंदी में बात करता है, कन्नड़ದಲ್ಲಿ ಹೇಳಿ ಯಾ ಬೋಲಿ ಸರ್ ಅಂತ. हाँ बोलो महेंद्र सर, कन्नड़ा में बात करो अभी कुछ. ಊಟ ಮಾಡಿ ಅಲ್ಲ, ಊಟ ಆಯ್ತಾ? ಇಲ್ಲಿ ಕೇಳಿ, ಇಲ್ಲಿ ಕೇಳಿ, ಎಲ್ಲರಿಗೂ ಕೇಳಿ. ಇದರ್ ಯೂಟ್ಯೂಬ್ ಊಟ ಆಯ್ತಾ? भैया
सुमी का डायलॉग क्या है? निशो ಅವಳ ಅಲರ್ಟ್ ಇರ್ತಾಳೆ ಅದಕ್ಕೆ ಎನಿ टाइम उधर पूछो सुमी को पूछो सुमी का डायलॉग क्या है? सुमने एरी वो फेमस हो गया अब यूट्यूब में डाउनलोड कितना लाइक मिलता है देख तो सुमी सुमनेरी ये खुद का नाम लेके एरी बोलती है। हमारे चैनल में एंटरटेनमेंट तो एमआई कर सकती है माँ इकड़े। ओ हस्बैंड देखो तो आपको मारेगा मैं डर गया नहीं वो स्वीटर डर गए छोड़ दिया वो स्वीटर करके फोन आता है। ऑनलाइन में क्या चाहिए बस ಇವ್ರು ಮೇಡಮ್ ಊಟಿಗೆ भारती मैडम देखा तो भाभी जी आपको मारेगा। उनको मालूम है टेंशन मत ले टेंशन मत ले ಚುಟ್ಕಿ ಸಾವಿತ್ರಿ का ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ। ऐसा बोलूं? हाँ ऐसा बोलो। चुटकी सावित्री प्रैक्टिस करेगा चुटकी का यूट्यूब चैनल शेयर मारी। हेलो उधर नहीं है चैनल को देख के बोलो। को बोल के बोल रहा हूँ अम्मा कर दिया लाइक मारी शेयर मारी सब्सक्राइब मारी ಕಮೆಂಟ್ ಮಾಡಿ कमेंट मारी ಬಿಫೋರ್ ದಟ್ ಬೆಲ್ ಐಕಾನ್ बेल आइकॉन ಒತ್ತಿ ಒತ್ತಿ होती ಯಾವಾಗ್ಲೂ ತಿಂತಾನೆ ಇರಿ ಆಯ್ತಾ? ಏನದು ಕೈಯಲ್ಲಿ ಏನದು ಕೈಯಲ್ಲೇನದು ಲೇಡಿ ಡಾನ್ ಏನದು ಮಹೇಂದ್ರ ಸರ್ ತೋರಿಸಿ ಯಾವಾಗ್ಲೂ ತಿನ್ನೋದು ಓಡಾಡೋದು ಕೆಲಸ दिखा अम्मा का दिखाता कैडबरी ಆಲ್ರೆಡಿ ಕಾಯ ಇಟ್ನಾ ಸರ್ ನಿಮ್ದೇನು ತಂದಿಲ್ವಾ? ಏನ್ ಅರ್ಜುನ್ ಸರ್ ಇವರು ಅರ್ಜುನ್ ಸರ್ನ ನಾನು ತೋರಿಸ್ಬೇಕು ಲಾಗಲ್ಲಿ ಕ್ರೀಮಾ ಹಿಂಗ್ ಬಚ್ಚಿಡೋದು ಯಾವಾಗಲೂ ಅದೆಲ್ಲ ಜಿಡ್ಲೆ ಹೋಗಿ ಕ್ಲೋಸ್ ಮಾಡಿದ್ದೀರಾ? कौन दे दिया फर्स्ट सुमी को दे दिया क्या बात है हाँ ಖಾಲಿ ಹೊಡೆದು ಎತ್ತಿಟ್ಟಿದ್ದೀರಾ ಖಾಲಿರಾ ನೀವು ತಿನ್ನೋಣ ತಿನ್ನು ಆಕ್ಚುಲಿ ಮೆಣಸಿನ್ಕಾಯಿ ತಿಂತಿದ್ಯಾ ಆಯ್ತಾ ಹಾಕಿದ್ದೀನಿ ನಾನಲ್ಲಿ ಇದು ಬಂದ್ಬಿಟ್ಟು ನನ್ನ ಪಾರ್ಟ್ ಆಫ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಆ್ಯಂಡ್ ಇದು ಈ ಏರಿಯಾ ಬಂದ್ಬಿಟ್ಟು 5th ಫ್ಲೋರ್ ಕೆಫೆಟೇರಿಯಾ ಈ ಕಡೆ ಎಲ್ಲ ಲೈಕ್ ಕ್ಲೋಸ್ಡ್ ಸಿಸ್ಟಮ್ ಕೆಫೆಟೇರಿಯಾ ಅಂತ ಹೇಳ್ಬೋದು ಇದು ಟೀ ಕಾಫಿ ಮಾಡೋ ಪ್ಯಾಂಟ್ರಿ ಯೂನಿಟ್ हाँ टी रेडी कर रहा है ये रेडी करता है हाँ ಕನ್ನಡದಲ್ಲಿ ಏನಾರು ಒಂಚೂರು ಹೇಳು ಹೇಳೋ ಏನ್ ಮಾಡ್ತೀಯ ರೆಡಿ ಮಾಡ್ತೀಯಾ ಯೂಶ್ವಲಿ ಕೆಲವೊಬ್ಬರಿಗೆಲ್ಲ ಕಾಫಿ ಟೀ ಬಂದ್ಬಿಟ್ಟು ಶುಂಠಿ ಅದು ಇದು ಎಲ್ಲ ಅಂದರೆ ಲೈಕ್ ಮ್ಯಾನ್ಯುಯಲ್ ಆಗಿರೋದು ಇಷ್ಟ ಆಗಿರುತ್ತೆ ಕೆಲವೊಬ್ಬರೆಲ್ಲ ಕಾಫಿ ಡೈಲಿ ಕುಡಿದ್ಬಿಟ್ಟು ಸೊ ಅವರಿಗೋಸ್ಕರನೇ ಈ ಥರ ಸಪ್ರೇಟ್ ಸಿಸ್ಟಮ್ನ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ 5th ಫ್ಲೋರ್ ಸೇಮ್ ಏರಿಯಾ ಬಟ್ ಆ ಸೈಡು ನಾ ಹೇಳಿದ್ನಲ್ಲ 2 ಸೈಡ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಇಟ್ ಈಸ್ ಅ ಗಾರ್ಡನ್ ಏರಿಯಾ ಇದು ಕೂಡ ಕೆಫೆಟೇರಿಯಾ ಇಲ್ಲಿ ಒಂದು ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ ಅದೇ ಬಂದ್ಬಿಟ್ಟು ರೇಸ್ ಕೋರ್ಸು ಸೊ ಈ ರೇಸ್ ಕೋರ್ಸಲ್ಲಿ ಒಂದೊಂದು ಸರಿ ಮ್ಯಾಚ್ ಇರುತ್ತೆ ಆ್ಯಂಡ್ ನಾವಿಲ್ಲಿ ಊಟಕ್ಕೆ ಕೂತಾಗ ಸಖತ್ತಾಗಿದೆ ಆ್ಯಂಡ್ ಮ್ಯಾಚ್ ಕೂಡ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಲಾಸ್ಟಲ್ಲಿ ತಪ್ಪದೆ ನೋಡಿ ಆ್ಯಂಡ್ ಇದು ಬಂದ್ಬಿಟ್ಟು ವ್ಯೂ ಅಂತ ಹೇಳ್ಬೋದು ಸಕ್ಕತ್ತಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಫೋನಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ರೇಸ್ ಇದ್ದಾಗಂತೂ ಅದ್ರದ್ದು ಲೈಕ್ ವೇವೇ ಸಕ್ಕತ್ತಾಗಿರುತ್ತೆ ನಾವಂದರೆ ತುಂಬ ಎಂಜಾಯ್ ಮಾಡ್ತೀವಿ ಈ ಕಡೆ ಕೂತ್ಕೊಂಡು ಯೂಶ್ವಲಿ ನಾವು ಜಾಸ್ತಿ ಈ ಕಡೆನೇ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಸಮ್ಟೈಮ್ಸ್ ಫೀಲ್ ಆಗಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇದು
ಬಂದ್ಬಿಟ್ಟು 5th ಫ್ಲೋರಲ್ಲಿರೋರಿಗೆ ಲೇಡೀಸ್ ರೆಸ್ಟ್ ರೂಮ್ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಏನು ಸ್ಪೆಷಲ್ ಇಲ್ಲ, ಲೈಕ್ ಎಲ್ಲದರಲ್ಲೂ ಏನಿದೆಯೋ ಹಾಗೆ. ಒಂದೇನಪ್ಪ ಅಂತಂದರೆ ಇಲ್ಲಿ ವೆಂಡಿಂಗ್ ಮೆಷಿನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಥರ ಟೋಕನ್ಸ್ ಹಾಕಿದ್ರೆ, ಸೊ ನಾವಿಲ್ಲಿ ಈ ಥರ ಟೋಕನ್ಸ್ ಯೂಸ್ ಮಾಡಿ ಇಲ್ಲಿ ಹಾಕಿದ್ರೆ ನಾವು ಈ ಕಡೆ ಜಾಗದಲ್ಲಿ ಅದು ತೊಗೊಳ್ಬೋದು. ಸೊ ಇದೊಂದು ಗುಡ್ ಥಿಂಗ್ ಅಂತಲೇ ಹೇಳ್ಬೋದು ಫಾರ್ ಗರ್ಲ್ಸ್. ಲೆಮನ್ ರೈಸ್ दो डोसे इसको भाता है करके ज्यादा है वो नहीं किया. छिटके ये बहुत मास्टर माइंड है. क्या ये बहुत इसको अच्छा लगता था करके वो ज्यादा कुछ ಏನೇ ಮಾಡಿದ್ರು आप खा सकते हैं मोहन है ना, आप एवरीडे खाते ना. ಚಿಟ್ಟು ಚಿಟ್ಟು ಅನ್ನತೈತಿ ನನಗ. ಕೊರೋನಾ ಬಂದು ಸಾಯೋದೇ ಬೆಟ್ರು ನನ್ನ ಪ್ರಕಾರ. ये क्रीम से खाना खा पागल चिल्लम अच्छा नहीं लगता, अच्छा नहीं लगता. ये सब तू ही खा, मेरे को नहीं जमता है. ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರ್ತೀಯ. क्या लेके आए मोहन जी, दिखा दिखा. ये ಏನ್ मोहन जी ಇದು? रुको जरा सबर करो. ಇದು ಇದೇನಿದು ಎಲ್ಲೋ ರೈಸಾ ಟೊಮೊಟೊ ರೈಸಾ? बोले तो टमाटर है. ಟೊಮೊಟೊ ರೈಸಾ? ಟೊಮೊಟೊ ರೈಸ್ ಅವ್ರು ತಿಂದೇ ಬಿಟ್ಟಿದ್ದಾರೆ. ಕುಮಾರಣ್ಣ ಯಾಕೆ ಮಜ್ಜಿಗೆ ಮೊಸರನ್ನ ತಿಂತ ಇದ್ದೀರಾ? ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಹೇಂದರ್ ಸರ್, खुजली ए महेंद्र सर, खाता है महेंद्र साला पे बाद में गड़बड़ नहीं होगा तो क्या होगा. क्या लिया था? टोमेटो राइस अंदर लिया था. ये लिया थोड़ा तो क्या लिया? वो रेड चटनी, माविनकाई चटनी, मैंगो चटनी लेके आया था ना. क्या मैंगो ना फेंको है, नहीं खाने का. दही चावल नहीं खा, तेरा पेट गड़बड़ है ना. हाँ. तेरे में खुजली कम नहीं है. क्या हो गया, क्यों व्हाइट राइस खा रहे हैं महेंद्र सर? कुमार जी क्या हुआ? बोलो सर. नॉट गैस्ट्रिक. लूज मोशन, लूज मोशन. किसके लिए हो गया बोलो? क्या खाया? नॉनवेज खाया? हाँ पक्का. कल फेस्टिवल था ना मल्लेश्वरम में, नॉनवेज खा के. वेस्ट करेगा तो मांगो. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ನಾನು ಆಗಲೇ ಹೇಳ್ದಂಗೆ ಫೈನಲಿ ರೇಸ್ ವ್ಯೂಸ್ನ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ. ಲೈಕ್ ಈ ಥರ ಎಲ್ಲ ಆಂಬುಲೆನ್ಸ್ ಹೋಗ್ತಿರುತ್ತೆ ಹಿಂದೆಗಡೆ, ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಹೇಳ್ಬಿಟ್ಟು. ಈ ಬ್ಲೂ ಕಲರ್ ಪಾಯಿಂಟ್ ಬಂದ್ಬಿಟ್ಟು ಸ್ಟಾರ್ಟ್ ಆಗೋ ಪಾಯಿಂಟು, ರೇಸಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ರೆಡಿ ಇದೆ, ಲೈಕ್ ಆಂಬುಲೆನ್ಸು, ಅದರಿಂದ ಒಂದು 4-5 ವ್ಯಾನು, ಫಸ್ಟಲ್ಲಿ ಕ್ಯಾಮ್ರಾ ವ್ಯಾನು ಎಲ್ಲ ಕೂಡ ಹೋಗ್ಬಿಟ್ಟಿರುತ್ತೆ. ಆ್ಯಕ್ಚುಲಿ ಮೈಸೂರಲ್ಲೂ ಕೂಡ ರೇಸ್ ಕೋರ್ಸ್ ಇದೆ, ಬಟ್ ಬ್ಯಾಂಗ್ಳೂರ್ದು ತುಂಬ ದೊಡ್ಡದು ಕಂಪೇರ್ ಟು ಮೈಸೂರು ನನಗೆ ಗೊತ್ತಿರೋ ಪ್ರಕಾರ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಆ್ಯಂಡ್ ತುಂಬ ಸಖತ್ತಾಗಿ ವ್ಯೂ ಇತ್ತು. ಆ್ಯಂಡ್ ಮಳೆ ಬೇರೆ ಬರೋ ಥರ ಇತ್ತಲ್ಲ, ಸೊ ವ್ಯೂಸ್ ಮಾತ್ರ ಸಖತ್ತಾಗಿ ಕೊಟ್ಟಿದೆ.
ಆ್ಯಂಡ್ ಇವಾಗ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಯಿತು. ಸುಮ ಸ್ವಲ್ಪ ಕಾಣಿಸಲ್ಲ. ಸ್ವಲ್ಪ ಕಾಣಿಸಲ್ಲ. ಲೆಟ್ಸ್ ಕಮ್ ಹಿಯರ್. ಬಂತು ಸುಮ. ಥ್ಯಾಂಕ್ ಯು ಗೈಸ್, ಯಾರೆಲ್ಲ ನನ್ನ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿದ್ದೀರಾ, ರಿಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ನನ್ನ ವೀಡಿಯೋಸ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಕಂಟಿನ್ಯೂಸ್ ಆಗಿ ಅಂತ ಹೇಳ್ತಾ. ಆ್ಯಂಡ್ ಈಗ ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು, ಅಂದರೆ ನೆಕ್ಸ್ಟ್ ನಾನು ವ್ಲಾಗ್ ಬಂದ್ಬಿಟ್ಟು ಒಂದು ಸ್ಟ್ರೀಟ್ ಆ ಥರ ಏನಾದರೂ ಚಾಲೆಂಜಿಂಗ್ ಆಗಿರೋ ವೀಡಿಯೋಸ್ ಇರುತ್ತೆ. ಆರ್ ಎಲ್ಸ್ ನನ್ನ ಸಿವಿಲ್ ವರ್ಕ್, ಅಂದರೆ ನಾನು ಎಲ್ಲಿ ಫಸ್ಟ್ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದೆ ಕನ್ಸ್ಟ್ರಕ್ಷನಲ್ಲಿ ನಾನು ಅನ್ನೋದೇನಾದರೂ ಇರುತ್ತೆ. ಸೊ ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ. ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ. ಎಂಜಾಯ್ ಅಲ್ಲದೆ ಇದ್ದರೂ ಲೈಕ್ ಅಟ್ಲೀಸ್ಟ್ ನನ್ನ ಅಫಿಷಿಯಲ್ ವರ್ಕ್ ಹೇಗಿತ್ತು ಅಂತ ಕೂಡ ನಿಮಗೆ ಐಡಿಯಾ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಗೈಸ್ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ ಯು.